ಬಂಧುಗಳು ಎಲ್ಲರೂ ಹೇಗಿದ್ದಾರೆ, ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೇನೆ ರೀ. ನೋಡ್ರಿ, ನಾನು ಹಿಂದಿನ ಕಾಲದ ರೆಸಿಪಿ ಮಾಡಾಕತ್ತೇನೆ ರೀ. ಜೋಳದ ಹಿಟ್ಟಿಂದು ತಾಲಿಪಟ್ಟು ಮಾಡ್ತಾಳ್ರಿ ನಮ್ಮಮ್ಮ. ಈಗ ಏನೇನು ಹಾಕೋಣ ಅಂತಂದೇಳಿ ನೋಡೋಣ. ಜಜ್ಜಾಗತ್ತಾಳ್ರಿ. ಏನು ಜಜ್ಜಾಗತ್ತೆ ಅಮ್ಮ? ಬೆಳ್ಳುಳ್ಳಿ. ಈಗ ಏನೇನು ಜಜ್ಕೊಂಡು ಅದಕ್ಕೆ? ಬೆಳ್ಳುಳ್ಳಿ, ಜೀರಿಗೆ, ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ, ಟಮಾಟಿ ಅದೆಲ್ಲ ಹಾಕಿ ನಾದ್ಕೊಂತೀಯ? ಇಷ್ಟ ಅದು ಹಾಕಿ ಜಿಗುಟ್ ಹಾಕೊಂಡೇನು ಈಗ? ನೋಡ್ರಲ್ಲಿ ಜಿಗುಟ್ ಆಗ್ಯಾಳ. ಅದನ್ನ ಇಷ್ಟ ಹಾಕಿನ ಮಿಕ್ಸ್ ಮಾಡಿ ತಾಲಿಪಟ್ಟು ಮಾಡ್ತಾ ಅಂತ ನೋಡೋಣ ಬರ್ರಿ ಹೆಂಗೆ ಮಾಡ್ತಾನ. ಏನು ಬೆಳ್ಳುಳ್ಳಿ ಜೀರಿಗೆ ಹಾಕಿದೆ ಅದಕ್ಕೆ? ಜೀರಿಗೆ, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಟೊಮೆಟೊ ಹಾಕಿದೆ, ಟಮಾಟಿ ಹಣ್ಣು ಇಷ್ಟ ಆಗ್ತದೆ. ಟೊಮೆಟೊ ಹಣ್ಣು ಉಪ್ಪು ರುಚಿ ತಷ್ಟ ಹಾಕ್ತೇನೆ. ಅರ್ಶಿನ ಹಾಕ್ತಿಲ್ಲ? ಅರ್ಶಿನ ಹಾಕೋತಾರೆ. ನೋಡ್ರಿ, ಒಂದಿಷ್ಟು ಅರ್ಶಿನ ಹಾಕ್ಬೇಕಂತ ಹಾಕಕತ್ತೀನಿ ನಾನು. ಸಾಕಾ? ನಾದ್ಕೊಂತಿ ಈಗ? ಗಟ್ಟಿ ನಾದ್ಕೊಂತೆ, ತೆಳು ನಾದ್ಕೊಂತೆ? ಗಟ್ಟಿ ನಾಡು. ತಾಲಿಪಟ್ಟು ನಾವು ಅರಕು ಮಾಡೋದು ಬೇರೆ, ಗಟ್ಟಿ ಮಾಡೋದು ಬೇರೆ. ಗಟ್ಟಿ ಮಾಡಿ ತಡ್ತೇನೆ. ತಟ್ಟಿ ಹಂಚಿನಾಗ ಬೇಯಿಸಿ, ಹಂಚಿನಾಗ ಎಣ್ಣೆ ಹಾಕಿ. ನೋಡ್ರಿ, ಹಿಂಗೆ ಚರ ಚರ ನಾದಾಕತ್ತೆ ಅದನ್ನು. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬೇಕಂತ. ಮೊದಲು ಜಿಗಟ್ ಹಾಕಿರ್ತೈತಲ್ರಿ, ಮತ್ತು ನಾದ್ಕೊಳುವಾಗ ಸ್ವಲ್ಪ ತಣ್ಣೀರು ಹಾಕಿ ಮಿದ್ಕೊಳಗತ್ತಾಳ. ನಾದ್ ಹಿಂಗೆ ಇಟ್ಕೊಂಡ ದೊಡ್ಡ ದೊಡ್ಡ ಮಾಡ್ತಾವನ. ಅದಕ್ಕೆ ದೊಡ್ಡ ದೊಡ್ಡ ಉಳ್ಳಿ ತೊಗೊಂಡ. ಎಷ್ಟು 4 ಮಾಡ್ತೀವಿ ಅದ್ರಾಗ. ನೋಡಿ, ಒಂದು ಸ್ವಲ್ಪ ಎಣ್ಣೆ ಹಚ್ಕೊತಾಳ್ರಿ ಕಲ್ಲಿಗೆ. ಅದಕ್ಕೆ ಎಣ್ಣೆ ಹಚ್ಕೊಂಡು ತಟ್ತಾಳ್ಬಿಡ್ರಿ. ದಪ್ಪ ಆಗುತ್ತೆ ಸ್ವಲ್ಪ ಸ್ವಲ್ಪ ತೊಗೊಬೇಕಿಲ್ಲ. ನೋಡ್ರಲ್ಲಿ ಕಲ್ ಮೇಲೆ ತಟ್ಟಿ ಕೈ ಹಾಕೊಂಡಾಳ. ಹಂಚನೆ ಹಾಕ್ತೇನೆ ಅಮ್ಮ? ಎಣ್ಣೆ ಹಾಕ್ತೆ. ಸರಿ, ಹಾಕಿ ಕೊಡಿಲ್ಲ ನಾವು. ಎಣ್ಣೆ ಹಾಕಿ ನೋಡ್ರಿ, ಹಿಂಗೆ ಎಣ್ಣೆ ಚಿಮ್ಕಿಸಿ ಹಂಚು ಕಾದೈತಿ. ನೋಡಿ, ಸ್ವಲ್ಪ ಸುತ್ತಲಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಲೇನ. ನೋಡ್ರಿ, ಹಿಂಗೆ ಅವಾಗ ಬೈಕೊಂತೈತೆ ಅದು. ಒಂದು ಸೈಡ್ ಬೆಳೆದೈತಲ್ಲ, ವಾಪಸ್ ಒಳ್ಳೆ ಹಾಕಿ ಇನ್ನೊಂದು ಸ್ವಲ್ಪ ಹಿಂಗೆ ಎಣ್ಣೆ ಹಾಕಿ ಇನ್ನೊಮ್ಮೆ ದಬ್ಬ ಹಾಕ್ತಂತೆ ಗಂಗಾಳನ. ಅಂದ್ರೆ ಅವಾಗ ಬೇಕೈತೆ ಅಂತೇಳಿ. ಅಂದರೆ ಪೂರ್ತಿ ಬಂದೈತ್ರಿ ಅದೀಗ. ತೆಗಿತೀನಿ, ತೆಗಿಲ ಅಮ್ಮ? ನೋಡ್ರಿ, ಇಂಥ ಮಸ್ತ್ ಬಂದೈತಿ. ನೋಡ್ರಿ, ಕೈಯಾಗ ತಟ್ಟಿ ಸ್ವಲ್ಪ ಕಲ್ ಮೇಲೆ ಅಗಲ ಮಾಡ್ಕೊಂಡು ಕೈಯಾಗ ತಟ್ಟಿ ಹಾಕೋದು ತಾಲಿಪಟ್ರಿ. ನೋಡ್ರಿ, ಮತ್ತೊಂದು ಹಾಕಿನಿ ಬೇಯಾಕತ್ತೈತಿ. ನೋಡ್ರಿ, ಎಣ್ಣೆ ಬಳಸಿ ಹಾಕಿ ಎಣ್ಣೆ ಹಾಕಿ ನೋಡ್ರಿ, ಇದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ಬೇಕ್ರಿ ಹಂಚಿಗೆ. ತೆಗಿಲ ಅಮ್ಮ? ತೆಗೆದ್ಬಿಡು. ಬಂದೈತಲ್ಲ? ಕೊಡಕ್ಕೆ ಹಾಕ್ತಿ. ನೋಡ್ರಿ, ಮತ್ತೊಂದು ಹಾಕ್ತೆ ಕೊಡು. ನೋಡ್ರಿ, ಹಿಂಗೆ ಹಾಕಿ ಸ್ವಲ್ಪ ತುಲಿ ಎಣ್ಣೆ ಬಿಟ್ಟು ಹಿಂಗೊಂದು ಗಂಗಾಳ ಮುಚ್ಬೇಕ್ರಿ ಅದನ್ನೆಲ್ಲ. ಬಂಧುಗಳೇ, ದಿಢೀರಾಗಿ ನಾಷ್ಟ ಮಾಡೋದು ಇದು. ಹಿಂದಿನ ಕಾಲದಾಗ ಅಮ್ಮರು ಮಾಡ್ತಿದ್ರು. ಈಗ ಹಂಗಾಗಿ ನಮ್ಮಮ್ಮ ಮಾಡಿಕೊಡ್ತೀನಿ ಅಂತಂದು ಹೇಳಿ ಮಾಡಿದ್ಲು. ಎಂಥ ಮಸ್ತಾಗಿತ್ತು ನೋಡ್ರಿ. ಜೋಳದ ಹೊಟ್ಟಿನೂ ತುಂಬತೈತಿ ಮತ್ತು ಬಾಯಾಗ ರುಚಿನೂ ಬರ್ತೈತಿ ತಾಲಿಪಟ್ಟು. ಎಲ್ಲ ತರಕಾರಿ ಏನು ಹಾಕೋದು ಬೇಕಾಗಿಲ್ಲ ರೀ. ಮನೆಗಿದ್ದಷ್ಟು ಉಳ್ಳಾಗಡ್ಡೆ ಮೆಣಸಿನ್ಕಾಯಿ ಅದನ್ನೆಲ್ಲ ಹಾಕಿ ನೋಡಿರಿ ಮಾಡ್ಯಾಳೆ. ಅಂತ ಮಸ್ತ್ ಬಂದಿದೆ ನೋಡಿರಿ. ನೋಡಿರಿ, ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ.
ಇಷ್ಟ ಆದರೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.